ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುರುಗಳೇ ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ, ನಮಸ್ಕಾರ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನಾನು ತೇಜಸ್ವಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 16/11/1963. 16/11/1963. ಕಣ್ ಕಾಣುತ್ತಾ ಕಣ್ ಕಾಣಲ್ವಾ? ಸಾವ್ಕಾರ ಸಾಹೇಬ್ರೆ, ದೇವ್ರೆ, ಕಣ್ ಕಾಣಲ್ಲ ಅಂತ ಹೇಳ್ತೀರಿ ಇವಾಗ. ಕಾಣಲ್ಲ. ಲೆಫ್ಟ್ ಸೈಡ್ ಮೂಳೆ ಮುರಿದ್ ಬಿಟ್ಟಿದ್ದ ಗುರು, ಮೂಳೆ ತೊಂದ್ರೆ ಆಗ್ಬಿಟ್ಟಿದ್ದ ಗುರುಗಳೇ. ಹೆಂಗ್ ಹೇಳಿದೆ ನೋಡಿದ್ರಾ ನೀವು? ಕಣ್ ಕಾಣಲ್ಲ ಅಂತ. ಯಾವುದು ಗುರುಗಳೇ? ಎಷ್ಟು ವರ್ಷದಿಂದ ಕಣ್ ಕಾಣಲ್ಲ? ಎಷ್ಟು ವರ್ಷದಿಂದ ಕಣ್ ಕಾಣಲ್ಲ? ಬ್ರಹ್ಮದೇವ್ರೆ 19ರಿಂದ. 2019. 2 ಕಣ್ಣು ಕಾಣಲ್ವಾ? ಇಲ್ಲ, 2 ಕಣ್ಣು 78% ಹೋಗ್ಬಿಟ್ಟಿದೆ ಗುರುಗಳೇ. ಏನ್ ಅನ್ಸುತ್ತೆ ಗುರುಗಳೇ, ನನ್ನ ಒಂದು ಸಬ್ಜೆಕ್ಟ್ ಎಲ್ಲ? ಅಯ್ಯೋ ಸಾಹೇಬ್ರೆ, ನೀವು ಬರಕ್ ಹೇಳಿದ್ರಿ, ನಿಮ್ಮ ಹತ್ರ ಬರಕ್ ಹೋಗಿ ಸ್ಲಿಪ್ ಡಿಸ್ಕ್ ಆಗಿ ಎಡಗಡೆ ತುಂಬಾ ತೊಂದರೆ ಅನ್ಭವಿಸ್ತಾ ಇದೀನಿ ಗುರುಗಳೇ. ಏನು ಹುಟ್ಟಿರೋ ಡೇಟ್ ನೀವು ಹೇಳಿದ್ದು? 16/11/1963 ಗುರುಗಳೇ. ಅದೇ ಈ ವರ್ಷ 16 ಸರಿಯಿಲ್ಲ ಅಂತ ಹೇಳ್ತಾ ಇದ್ನಲ್ಲ, 1 ಮತ್ತೆ 6. ಅಯ್ಯೋ 16 ಸರಿ ಇಲ್ಲ ಏನ್ ಗುರುಗಳೇ? ನಂದು ಯಾತ್ಗೂ ಬೇಡ ಗುರುಗಳೇ. ಹೌದು 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 ಗುರುಗಳೇ, ನಾ ಅಲ್ಲಿಂದನೇ ಒಳ್ಳೇದಾಗ್ಲಿ ಅಂತ ಹೇಳಿ ಗುರುಗಳೇ. ಇಲ್ಲ, ದೇವ್ರು ನಿಮ್ಮನ್ನ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನಿಮ್ಮನ್ನ ಕಾಪಾಡಲಿ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಆರಾಧನೆ ಮಾಡುವಂಥ ಬ್ರಹ್ಮ ನಿಮ್ಗೆ ಒಳ್ಳೇದು ಮಾಡಲಿ. ದೇವ್ರು 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 ನಿಮ್ಮ ಹತ್ರ ಬರ್ಬೇಕು ದೇವ್ರು, ಬೇಗ. ಇಲ್ಲ, ಖಂಡಿತಲ್ಲೂ ಬರ್ರಿ, ನಾನು ನಿಮ್ಮನ್ನ ಕಾಯ್ತಾ ಇರ್ತೀನಿ. ಬರ್ರಿ ಬರ್ತೀನಿ ದೇವ್ರು. ಬರ್ರಿ ಒಳ್ಳೇದಾಗಲಿ. ದೇವ್ರು ನಿಮ್ಗೆ ಚೆನ್ನಾಗಿ ದೇವ್ರು ಒಳ್ಳೇದಾಗ್ಲಿ ದೇವ್ರು. ಓಕೆ 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 ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಪಾಪ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇಮೋಷ್ನಲ್ ಆಗೋದ್ರು. ಸರ್ ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ಗಾಯತ್ರಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕು. 9/6/85. ಒಂದು ನಿಮಿಷ, ಇನ್ನೊಮ್ಮೆ ಹೇಳಿ. 9/6/85. 9/6/1988. ಹುಟ್ಟಿದ ಟೈಮು? 85 88 85. ಓಕೆ, ಸಾರಿ. ಹುಟ್ಟಿದ ಟೈಮು? 8 ಗಂಟೆ. ಸಂಜೆನಾ ಬೆಳಗ್ಗೆನಾ? ಬೆಳಗ್ಗೆ 8 ಗಂಟೆ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಅದು ನಮಸ್ಕಾರ ಸರ್. ನಮಸ್ಕಾರ ಗಾಯತ್ರಿ, ಎಲ್ಲಿಂದ ಕರೆ ಮಾಡಿದ್ರಾ? ನಾವು ದಾಸರಳ್ಳಿ ಪೀಣ್ಯ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ನಾವು ಸುಮಾರು 15 ವರ್ಷದಿಂದ ಮಾಡ್ತಾ ಇದೀವಿ. ನಮ್ಮಲ್ಲಿ ಟೈಮ್ ಇಸ್ಕೊತೀರಾ ಯಾವಾಗಲೂ ಇಲ್ವಾ? ಟೈಮ್ ನಮ್ಮ ಮನೆಯವ್ರು ಜಾಸ್ತಿ ನೋಡ್ತಾರೆ ನಿಮ್ದೆಲ್ಲ ಪ್ರೋಗ್ರಾಮು. ಒಂದ್ಸತಿ ಆಶ್ಚರ್ಯಕ್ಕೇನು ಕಳ್ಸಿದ್ರು. ನಮ್ಮ ಮನೆಯವ್ರು ತುಂಬಾ ಇಷ್ಟ. ನನ್ಗೆ ಇವಾಗ ನಾನು ಮುಂದೆ ಹೆಂಗಿರ್ತೀನಿ ಅಂತ ಕೇಳ್ಬೇಕು ಗುರು. ಏನು ಹೇಳಿ? ನಾನು ಮುಂದೆ ಹೆಂಗಿರ್ತೀನಿ ಅಂತ ಕೇಳ್ಬೇಕು. ಮುಂದೆ ನಿಮ್ಮ ಮನೆ ಇರ್ತೀರಾ, ಬೇರೆ ಕಡೆ ಹೋಗ್ತೀರಾ? ಮನೇಲೇ ಇರ್ತೀನಿ. ಇಲ್ಲ, ಮನೆಗಿನ್ನ ಬಿಟ್ಬಿಟ್ಟು ಆಚೆ ಹೋಗ್ಬಿಡ್ತೀರ ಎದುರೋಗ್ಬಿಟ್ಟು. ಇಲ್ಲ, ಸ್ವಂತ ಮನೆ ಮಾಡ್ಕೊಬೇಕು ಅಂತ. ಇವಾಗ ಬಾಡಿಗೆ ಮಲ್ಲಿದ್ದೀರಾ? ಹೌದು, ಸ್ವಂತ ಮನೆ ಇತ್ತು, ಅದನ್ನ ಕಳ್ಕೊಂಡು ಇವಾಗ ಬಾಡಿಗೆ ಮನೆಗೆ ಬಂದಿದ್ದೀವಿ. ಏನಕ್ಕೆ ಮಾರಿಕೆ ಅಂದ್ರೆ? ಹಿಂಗೆ ಪ್ರಾಬ್ಲಮ್. ಏನು ಪ್ರಾಬ್ಲಮ್? ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಕೊಟ್ಬಿಟ್ರು. ನಿಮ್ಮ ಲಗ್ನದಲ್ಲಿ ಕುಜಗ್ರ ಮದುವೆ ಆದ್ಮೇಲೆ ಮಾರ್ಕೊಂಡಿದ್ದ? ಮದುವೆ ಆಗಿ 2 ಮಕ್ಕಳು ಆದ್ಮೇಲೆ. ಅದೇ ಸಪ್ತಮಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ಕೇತು ಜೊತಿದ್ದಾನೆ. ನಿಮಗೆ ಮನೆ ಆಗುತ್ತಾ ಆಗಲ್ಲ ಅಂತ ಹೇಳ್ತೀನಿ. ಒಂದು ಒಳ್ಳೆ ಹಾಡು ಹೇಳಿ ನೋಡೋಣ. ಹಾಡಾ? ಬರಲ್ಲ ಅಂದರೆ ಮನೆ ಆಗಲ್ಲ ಅಂತ ಹೇಳ್ತೀನಿ ಅಷ್ಟೇ, ಒಂದೇ ಮಾತು. ಇಲ್ಲ ಹಾಡಿನ ಸುಮಾರಾಗಿ ಆಗ್ತೀವಿ, ಚೆನ್ನಾಗಿ ಬರಲ್ಲ ನನಗೆ. ಹಾಡು ನನಗೆ ನೀವು ಆಡೋ ಲೆಟ್ರ್ಗಳ ಮೇಲೆ ನಾನು ನಿಮ್ಮ ಲೈಫ್ ಡಿಸೈಡ್ ಮಾಡಿ ಹೇಳ್ತೀನಿ, ಹೇಳಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಅಮ್ಮ ನೀ ಬರದೆ ಸುಖ ಶಾಂತಿ ಕಾಣೆಯಮ್ಮ. ಶುಕ್ರವಾರವು ಪೂಜಾ ಸಮಯವು, ಶುಕ್ರವಾರ ಪೂಜಾ ಸಮಯವು.
ಅಷ್ಟೇ. ಲಾಸ್ಟ್ ಏನು ಹೇಳಿ ಎಲ್ಲಿ ನಿಲ್ಸಿದ್ರು? ಸಮಯ ಹೂ ಅಂತ ನಿಲ್ಸಿದ್ರು. ಹ್ಞೂ ನಿಲ್ಸಿದೆ ಮೇಡಮ್. ಮನೆ ಆಗುತ್ತೆ, ಹಾ ಪಕ್ಕ ಆಗುತ್ತೆ, ಪಕ್ಕ ಆಗುತ್ತೆ, 100ಕ್ಕೆ 100 ಆಗುತ್ತೆ. ಯಾವ್ದಾದ್ರು ಅಮ್ಮನವ್ರ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ದೀಪ ಹಚ್ಚಕ್ಕೆ ಬರ್ರಿ, ಶತ್ರುಗಳು ನಾಶ ಆಗ್ತಾರೆ. ನೀವು ಯಾವ್ದಾದ್ರು ಅಕ್ಕಪಕ್ಕ ಅಮ್ಮನವ್ರ ದೇವಸ್ಥಾನನ ಯಾವಾಗಲಾದ್ರು ಫ್ರೀ ಇದ್ದಾಗ ತಿಂಗ್ಳಿಗೆ ಒಂದ್ಸರಿ ಹಚ್ಚಿ, ಒಳ್ಳೇದಾಗತ್ತೆ, ಮನೆ ಆಗುತ್ತೆ, ಒಳ್ಳೇದಾಗಲಿ. ಅದು ಭಾನುವಾರ ರಾಹುಗಾಲದಲ್ಲಿ ಹಚ್ಬಿಟ್ರೆ ಇನ್ನೂ ಒಳ್ಳೆಯದು. ಭಾನುವಾರ ರಾಹುಗಾಲ ಇಷ್ಟು ಸಖತ್ ಪವರ್ಫುಲ್ ಎನರ್ಜಿ ಕೊಡುತ್ತೆ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್.